ನಡೆದಿರುವಂತಹ ಪ್ರೆಸ್ ಮೀಟ್. ಸೊ ಈ ಫ್ರೀ ವೀಸಾ ಈಗ ನಮ್ಮ ದೇಶ ರಾಜ್ಯ ಬಿಟ್ಬಿಟ್ಟು ತೆಲಂಗಾಣ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಎಲ್ಲ ಬಹುತೇಕ ದೇಶದ ರಾಜ್ಯಗಳಲ್ಲಿ ವರ್ಕೌಟ್ ಆಗದೆ ಈ ಫ್ರೀ. ಸೊ ನಿಮ್ದು ಥಾಟ್ ಆಗಿರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ, ಚೇಂಜ್ ಇರುತ್ತೆ. ಸೊ ನಿಮ್ಮ ಒಪಿನಿಯನ್ ಏನು ಫ್ರೀ ವೀಸ್ ಬಗ್ಗೆ? ವರ್ಕೌಟ್ ಆಗುತ್ತಾ? ಇದಕ್ಕಿನ್ನ ಒಬ್ರು ಫ್ರೀ ವೀಸ್ ಯಾರು ಕೊಡಲ್ಲ, ಪಾರ್ಟಿನೇ ಫ್ರೀ ವೀಸ್ ಮಾಡ್ಬಿಟ್ಟಿದ್ದೀನಿ ನಾನು. ಏನ್ ಕೊಟ್ಟಿದ್ದೀರಾ ಸರ್? ಅಲ್ಲ, ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದ್ದೀನಿ. ಹೇಳಿ, ನಾನ್ ಗೆದ್ರೆ ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ತಿಲ್ಲ, ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದ್ದೀನಿ. ಇದಕ್ಕಿನ್ನ ದೊಡ್ಡ ಫ್ರೀ ವೀಸ್ ಯಾರು ಕೊಡಕ್ಕೆ ಅಲ್ಲ, ಓಕೆ ಫೈನ್. ಇವಾಗ ಭಾರತ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಾಗಿರ್ಬೋದು, ನಿಮಗ್ ಗೊತ್ತಿರೋ ಹಾಗೆ ಹಣ ಮತ್ತೆ ಧರ್ಮ, ಜಾತಿ ಈ ಮೂರ ಮೇಲೆ ರಾಜಕೀಯ ರಾಜಕಾರಣ ಎರಡು ಕೂಡ ನಡೆಯುವಂತ. ನಿಮ್ ಪ್ರಣಾಳಿಕೆಯಲ್ಲಿ ಅದು ಯಾವುದೂ ಇಲ್ಲ. ನಿಮ್ ಪ್ರಣಾಳಿಕೆಯಲ್ಲಿ ಜನ ಹೋಗ್ತಾರೆ ಅಂತ ನಿಮಗ್ ಅನ್ಸುತ್ತಾ? ರಾಜಕೀಯ ಹಂಗೆ ನಡೀತಾ ಇರ್ಲಿ. ನಿಮ್ಗೆ ಅದು ಇಷ್ಟ ಆದ್ರೆ ನೀವು ಅಲ್ಲೇ ಇರ್ಲಿ, ನಾನು ಯಾರನ್ನೂ ಬಲವಂತ ಮಾಡ್ತಿಲ್ಲ. ಓಕೆನಾ? ರಾಜಕೀಯ ಇಷ್ಟ ಆದ್ರೆ, ಕೆಲವು ಪಕ್ಷಗಳು ಇಷ್ಟ ಆದ್ರೆ, ನಿಮ್ಗೆ ಅವ್ರ ಸಿದ್ಧಾಂತ ಇಷ್ಟ ಆದ್ರೆ, ನಾನ್ ಯಾರು ಇಲ್ಲ ಅಂತ ಹೇಳೋದಕ್ಕೆ ನಂದೊಂದು ಬೇರೆ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ಸೋಷಿಯಲ್ ಮೀಡಿಯಾ ಚರ್ಚಾ ವಿಷಯ ಬಂತು ಅಂದ್ರೆ ಕಮೆಂಟ್ ಬಾಕ್ಸ್ಗಳಲ್ಲಿ ತುಂಬಿ ದುಡುಕ್ತಾ ಇರುತ್ತೆ, ಎಲ್ಲರಿಗೂ ಒಳ್ಳೇದಂತ ಬರೀತಲೇ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ವಿಷಯ ಹಾಕಿದ್ರೆ ಮರ್ತೋಗುತ್ತೆ, ಕಮೆಂಟ್ ಅಲ್ಲಿ ದಾರಿ ತಪ್ಪಿರುತ್ತೆ. ಸೋಷಿಯಲ್ ಮೀಡಿಯಾ ಉದಾಹರಣೆ. ಇನ್ನು ಅದೇ ತರ ಜನತೆ ಶುರು ಆದ್ಮೇಲೆ ದಾರಿ ತಪ್ಪು ಕಾರ್ಯಕ್ರಮ ನಡೀಬಹುದು. ಇಲ್ಲ, ಒಂದ್ ಹೇಳ್ತೀನಿ ಕೇಳಿ, ನಾನು ಅದಕ್ಕೆ ಇಂಡಿಪೆಂಡೆಂಟ್ ಸ್ವತಂತ್ರ ಅಂತ ಯಾಕಾಗಿದ್ದೀನಿ ಅಂದ್ರೆ, ಸ್ವತಂತ್ರವಾಗಿ ನೀವು ಯೋಚನೆ ಮಾಡೋದು ಮಾತ್ರ ಇದು. ನಾನು ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಗ್ತಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳ್ತಾರೆ, ಸರ್ ನಿಮ್ಮ ಅಭಿಪ್ರಾಯ ಏನು ಸರ್ ಅದ್ರ ಬಗ್ಗೆ? ಏನಪ್ಪ ನಿನಗೆ ಅಭಿಪ್ರಾಯ ಇಲ್ಲ ಅಂತ ನಾನು ಕೇಳಿದ್ದೀನಿ. ನನ್ನ ಅಭಿಪ್ರಾಯಕ್ಕೂ ನನ್ನ ಪರ್ಸನಲ್ ಅಭಿಪ್ರಾಯ ಇದೆ. ನಾನು ನನ್ನ ಅಭಿಪ್ರಾಯ ನಿಮ್ಮ ಮೇಲೆ ಯಾಕೆ ಹಾಕಿ ಅದು ಕರೆಕ್ಟ್ ಅಲ್ವಾ? ಇದನ್ನೇ ಉಪಯೋಗಿಸಬೇಕು ಅಂದ್ಬಿಟ್ಟು ಗುರಿ ಹಿಂದಿ ನಾನು ಯಾವ ಪಕ್ಷ, ನಾನೇ ಎಕ್ಸಾಂಪಲ್, ನಾನೇ ಯಾವ ಪಕ್ಷದನ್ನು ರೆಡಿ ಮಾಡಿಕೊಂಡು ಬಂದು ಸ್ಟಾರ್ಟ್ ತಗೊಂಡು ವೋಟಿಂಗ್ ಇಟ್ಕೊಂಡು ಗೆದ್ದು ಮತ್ತೆ ಪಕ್ಷಾಂತರ ಆಗ್ತದೆ. ಅಲ್ಲ ಹೇಳಿ, ಇಲ್ಲಿ ಬಂದ್ಬಿಟ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ಬಂದ್ಬಿಟ್ರೆ ಅವನೇ ಚೇಂಜ್ ಆಗ್ಬೋದು. ಇಲ್ಲ, ವೋಟರ್ಸ್ ಅವ್ರು ಚೇಂಜ್ ಆಗಕ್ಕೆ ಬಿಡಲ್ಲ. ಎರಡೇ ದಾರಿ ಇರೋದು, ಆ ಎರಡು ದಾರಿ ಇದೆ ಅಷ್ಟೇ.